ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ದಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತು ಮಾತಾಡ್ತಿರೋ ಟಾಪಿಕ್ ಬಂದು ಫುಡ್ ಲೈಸೆನ್ಸ್ನ ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂತ. ಫುಡ್ ಲೈಸೆನ್ಸ್ನ ಅಪ್ಲೈ ಮಾಡಬೇಕಂದ್ರೆ ಗೂಗಲ್ಗೆ ಹೋಗ್ಬಿಟ್ಟು ಫಸ್ಸೈ ಲೈಸೆನ್ಸ್ ಅಂತ ಓದಿ ಫಸ್ಟ್ ವೆಬ್ಸೈಟ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ವೆಬ್ಸೈಟ್ನ ಕ್ಲಿಯರಾಗಿ ನೋಡ್ಕೊಳ್ಳಿ ಫಸ್ಟು. ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ನ ನೀವು ಡೆಸ್ಕ್ಟಾಪ್ ಸೈಟ್ಗೆ ಹಾಕ್ಕೊಳ್ಳಿ, ಸೊ ದಟ್ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಇವಾಗ ಅಪ್ಲೈ ಫಾರ್ ನ್ಯೂ ಲೈಸೆನ್ಸ್ ಆರ್ ರಿಜಿಸ್ಟರ್ ಅಂತಿದೆ, ಅದನ್ನು ಒತ್ತಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ, ಜನರಲ್ ಅಂತ ಒತ್ತಿ. ಮತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ನಾನಿರೋದು, ಸೊ ಕರ್ನಾಟಕ ಸ್ಟೇಟ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಕೈಂಡ್ ಆಫ್ ಬಿಸ್ನೆಸ್, ಯಾವ ಟೈಪ್ ಆಫ್ ಬಿಸ್ನೆಸ್ ನೀವು ಮಾಡ್ತಾ ಇರೋದು ಅಂತ. ಫುಡ್ ಸರ್ವಿಸಸ್ ಬಿಸ್ನೆಸ್ ಫಾರ್ ಕ್ಲೌಡ್ ಕಿಚನ್. ಅದರಲ್ಲಿ ರೆಸ್ಟೋರೆಂಟು ಮತ್ತು ಫುಡ್ ವೆಂಡಿಂಗ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಇರುತ್ತೆ. ಫುಡ್ ವೆಂಡಿಂಗ್ ಎಸ್ಟಾಬ್ಲಿಷ್ಮೆಂಟೇ ಕ್ಲಿಕ್ ಮಾಡಿ ನೀವು, ಬಿಕಾಸ್ ನಿಮ್ಮದು ರೆಸ್ಟೋರೆಂಟ್ ಇಲ್ಲ, ಮನೆಯಿಂದ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಇಲ್ಲಿ ಅಪ್ ಟು ಟರ್ನ್ ಓವರ್ 12 lakh ಪರ್ ಆ್ಯನಮ್ ಅಂತ ಇರುತ್ತೆ. ಮೋರ್ ದೆನ್ ಅಂತ ಹಾಕಬೇಡಿ, ಅಪ್ ಟು 12 lakh ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲೆಲ್ಲ ಬರುತ್ತೆ, ಫುಡ್ ವೆಂಡಿಂಗ್ ಎಸ್ಟಾಬ್ಲಿಷ್ಮೆಂಟ್, ಫುಡ್ ಸರ್ವಿಸ್ ಅಂತ ಬರುತ್ತೆ. ರಿಜಿಸ್ಟರ್ ಒತ್ತಿ. ಇವಾಗ ಇಲ್ಲಿ ನೀವು ಕ್ಲೌಡ್ ಕಿಚನ್ಗೆ ಏನು ನೇಮ್ ಇಟ್ಟಿದ್ದೀರಾ, ಕ್ಲೌಡ್ ಕಿಚನ್ ನೇಮ್ನ ಹಾಕಿ. ಇಲ್ಲಿ ಇಂಡಿವಿಜುವಲ್ ಆಗಿ ಓಪನ್ ಮಾಡಿದ್ದೀರಾ ಅಂದರೆ ಇಂಡಿವಿಜುವಲ್ ಅಂತ ಹಾಕಿ. ಅಡ್ರೆಸ್ ಟೈಪ್ ಮಾಡಿ. ಯಾವ ಡಿಸ್ಟ್ರಿಕ್ಕು, ಯಾವ ಸ್ಟೇಟು, ಪಿನ್ ಕೋಡ್ ಹಾಕಿ. ಆ್ಯಂಡ್ ಏನು ಲ್ಯಾಂಡ್ ಮಾರ್ಕ್ ಇದೆ, ಲ್ಯಾಂಡ್ ಮಾರ್ಕ್ ಕೂಡ ಹಾಕಿ. ಸೇಮ್ ಕರೆಸ್ಪಾಂಡಿಂಗ್ ಅಡ್ರೆಸ್ ಅಂದರೆ ನೀವಿಲ್ಲಿ ಎಸ್ ಅಂತ ಓದಬೇಕು. ಇವಾಗ ಸೇಮ್ ಕರೆಸ್ಪಾಂಡಿಂಗ್ ಅಡ್ರೆಸ್ ಅಂತ ಎಸ್ ಅಂತ ಓದಿ. ಸೊ ಸೇಮ್ ಅಡ್ರೆಸ್ಸೇ ಎರಡು ಕಡೆನೂ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿ, ಇಮೇಲ್ ಐ ಡಿ ಹಾಕಿ. ಕಾಂಟ್ಯಾಕ್ಟ್ ಪರ್ಸನ್ ನೇಮ್ ಅದು ಕೇಳ್ತಾ ಇರೋದು. ಕಾಂಟ್ಯಾಕ್ಟ್ ಪರ್ಸನ್ ಅಂದರೆ ನಿಮ್ಮ ಹೆಸರು ಹಾಕ್ಕೊಳ್ಳಿ. ಕ್ಲೌಡ್ ಕಿಚನ್ ನೇಮ್ ಬೇಡ, ನಿಮ್ಮ ನೇಮ್ ಹಾಕಿ. ಎಷ್ಟು ಇಯರ್ಗೆ ಅಪ್ಲೈ ಮಾಡ್ತಾಯಿದ್ದೀರಾ? 1 ಇಯರ್ಗೆ ನಾವು ಅಪ್ಲೈ ಮಾಡಬೇಕಾಗಿರೋದು ಫುಡ್ ಲೈಸೆನ್ಸ್ನ. ಸೊ 1 ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ಆದಮೇಲೆ ಇಲ್ಲಿ ಏನು ಫುಡ್ ಕ್ಯಾಟಗರೀಸ್ ಅಂತ ಇರುತ್ತೆ, ಆ ಫುಡ್ ಕ್ಯಾಟಗರೀಸಲ್ಲಿ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ಯಾವುದು ಮತ್ತೆ ಮಿಸ್ಸಿಂಗ್ ಆಗಿದೆ ಕ್ಯಾಟಗರಿಯಿಂದ ಅಂತ ಏನೂ ಇರೋಲ್ಲ. ನೆಕ್ಸ್ಟು ಯಾವತ್ತು ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ ಅಂತ ಇರುತ್ತೆ, ಅದನ್ನು ಡೇಟ್ ಹಾಕ್ಕೊಳ್ಳಿ. ವಾಟರ್ ಸಪ್ಲೈ ಪಬ್ಲಿಕಾ ಪ್ರೈವೇಟಾ? ಪಬ್ಲಿಕ್ ಅಂತ ಹಾಕ್ಕೊಳ್ಳಿ. ಪಬ್ಲಿಕ್ ಇದ್ದವ್ರು ಕಾವೇರಿ ವಾಟರ್ ಆದರೆ. ಎಲೆಕ್ಟ್ರಿಸಿಟಿ ನಾವು ಯೂಸ್ ಮಾಡಲ್ಲ ನಮ್ಮ ಫುಡ್ಗೆ, ಸೊ ನೋ ಅಂತ ಹಾಕ್ಕೊಂಡಿದ್ವಿ. ಇವಾಗ ಲಿಸ್ಟ್ ಬಂದಿದೆ ನೋಡಿ, ಈ ಲಿಸ್ಟಲ್ಲಿ ಎಲ್ಲ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಐಟಮ್ಸ್ ಎಲ್ಲ ಬಂದಿರುತ್ತೆ. ಪ್ರೊಸೀಡ್ ಒತ್ತಿ. ಮತ್ತು ಇಲ್ಲಿ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಹಾಕ್ಕೊಳ್ಳಿ. ಆ್ಯಂಡ್ ಇಮೇಲ್ ಐ ಡಿ ಯಾರಿಗೆ ಬಿಲಾಂಗ್ ಆಗುತ್ತೆ, ಸೆಲ್ಫ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಫೋನ್ ನಂಬರ್ ಹಾಕ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಲಾಗಿನ್ ಐ ಡಿ ಬಂದಿರುತ್ತೆ, ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡಿರಿ. ಸೊ ದಟ್ ನೆಕ್ಸ್ಟ್ ನೀವು ಹೇಗೆ ಚೆಕ್ ಮಾಡ್ಬೋದು ಫುಡ್ ಲೈಸೆನ್ಸ್ನ ಅಪ್ಲೈ ಮಾಡಾದಮೇಲೆ ಅದನ್ನು ನಾನು ಹೇಳ್ಕೊಡ್ತೀನಿ. ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಮೇಲಲ್ಲಿ ಕೂಡ ಬಂದಿರುತ್ತೆ, ನಾರ್ಮಲ್ ಮೆಸೇಜಲ್ಲೂ ಕೂಡ ಬಂದಿರುತ್ತೆ. ಫೋನ್ ನಂಬರು ಮತ್ತು ಮೇಲ್ ಐ ಡಿ ಎರಡೂ ಹಾಕಿದ್ದೀರಾ ಅಂದರೆ ಲಾಗಿನ್ ಐ ಡಿ ಮೇಲಲ್ಲಿ ಮತ್ತು ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತೀರ ಅದಕ್ಕೆ ನಾರ್ಮಲ್ ಮೆಸೇಜ್ ಹೋಗಿರುತ್ತೆ. ಇವಾಗ ಕ್ರಿಯೇಟ್ ಆಗಿದೆ. ನೀವೇನು ಮೇಲ್ ಐ ಡಿ ಕೊಟ್ಟಿದ್ದೀರಾ ಅದಕ್ಕೇ ನಿಮಗೆ ಒ ಟಿ ಪಿ ಬಂದಿರುತ್ತೆ. ಇಲ್ಲ ನಂಬರ್ ಕೊಟ್ಟಿದ್ರೆ ನಂಬರಲ್ಲಿ ನಾರ್ಮಲ್ ಮೆಸೇಜಲ್ಲಿ ಒ ಟಿ ಪಿ ಬಂದಿರುತ್ತೆ, ಚೆಕ್ ಮಾಡಿ. ಆ ಒ ಟಿ ಪಿನ ಎಂಟರ್ ಮಾಡಿ. ಸಬ್ಮಿಟ್ ಕೊಡಿ.
ಸೊ ದಟ್ ಇವಾಗ ರಿಜಿಸ್ಟರ್ ಆಗಿದೆ. ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಇಲ್ಲಿದೆ ನೋಡಿ ಲಾಗಿನ್ ಐ ಡಿ ನಿಮ್ಮದು. ಆ ಲಾಗಿನ್ ಐ ಡಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವು ರಿಜಿಸ್ಟರ್ ಆಗಿದೆಯಾ, ರಿಜಿಸ್ಟರ್ ಆದಮೇಲೆ ಹೇಗೆ ಫುಡ್ ಲೈಸೆನ್ಸ್ನ ತೊಗೊಳ್ಳೋದು ಅದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು. ಇಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಐ ಡಿ ಪ್ರೂಫ್ ಕೇಳುತ್ತೆ. ಐ ಡಿ ಪ್ರೂಫ್ನ ಹಾಕಬೇಕು. ಐ ಡಿ ಪ್ರೂಫ್ ಜೊತೆ ನಿಮ್ಮ ನಂಬರು ಅಂದರೆ ಆಧಾರ್ ಕಾರ್ಡು ಇಲ್ಲ ಪ್ಯಾನ್ ಕಾರ್ಡ್ ಹಾಕಿರ್ತೀರಲ್ಲ ಅದ್ರ ನಂಬರ್ ಹಾಕಬೇಕು. ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಆನ್ಲೈನ್ ಪೇಮೆಂಟ್ದು ಆಪ್ಷನ್ ಒತ್ತಿ. UPIಯಿಂದ ಬರುತ್ತೆ. ಅದಾದಮೇಲೆ 100 ರೂಪೀಸ್ ಚಾರ್ಜ್ ಆಗುತ್ತೆ. 100 ರೂಪೀಸ್ ಪೇ ಮಾಡಬೇಕು. ಪೇ ಎಲ್ಲ ಆದಮೇಲೆ ನಿಮಗೆ ಫುಡ್ ಲೈಸೆನ್ಸ್ ಕ್ರಿಯೇಟ್ ಆಗಿರುತ್ತೆ. ನೆಕ್ಸ್ಟ್ ಹೇಗೆ ಚೆಕ್ ಮಾಡೋದಂತ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು.